ಸೊ ಹೈ ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ಬ್ರದರ್ ಯಾವಾಗ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಗೆ ಮಾತ್ರ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಬಹುದು ಬ್ರದರ್, ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಅದರಲ್ಲೂ ಈ ಒಂದು ವರ್ಷ ಸುಮಾರು 44,228 ಒಂದು ವೇಕೆನ್ಸಿಗಳಿಗೆ ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಿದ್ರಿ ಅವರು ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಬಗ್ಗೆನೂ ಕೂಡ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರಿ. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಮತ್ತು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ಮತ್ತು ಎಷ್ಟು ವೇಕೆನ್ಸಿಗಳು ಮತ್ತು ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಈ ಬಾರಿ ರಿಲೀಸ್ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದೀನಿ. ತಾವೇನಾದ್ರೂ ಈ ಒಂದು ಚಾನಲ್ ಗೆ ಹೊಸದಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳು ಈ ಒಂದು ಚಾನಲ್ ಅಲ್ಲಿ ತಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಮೊದಲನೇದಾಗಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಂದ್ರೆ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನ್ಯೂ ವೇಕೆನ್ಸಿ ನೋಟಿಫಿಕೇಶನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 2025 ಅಂದ್ರೆ ಆಲ್ಮೋಸ್ಟ್ ಕೇವಲ ಒಂದು 2-3 ದಿನ ಆದ ನಂತರ 2024 ವರ್ಷ ಅದು ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಮುಗ್ದೋಗುತ್ತೆ ಮತ್ತು ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ನಾಳೆ ತಿಂಗಳು ಅಂದ್ರೆ ಜನವರಿ ತಿಂಗಳಲ್ಲಿ ಒಂದು ಲಾಸ್ಟ್ ವೀಕ್ ಅಥವಾ ಒಂದು ಲಾಸ್ಟ್ ವಾರದಲ್ಲಿ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಬಹಳಷ್ಟು ನೋಡಿ ಪ್ರತಿ ಒಂದು ವರ್ಷಕ್ಕೆ 1ರಿಂದ 3 ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾ ಇದ್ರು. ಬಟ್ ಈ ಒಂದು ವರ್ಷ 2024 ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ಒಂದು ನೋಟಿಫಿಕೇಶನ್ ಮಾತ್ರ ರಿಲೀಸ್ ಅನ್ನ ಮಾಡಿದ್ದಾರೆ. ಕಾರಣ ಏನಂದ್ರೆ ಪ್ರತಿಯೊಬ್ಬರು ಗೊತ್ತಿದೆ ನಮ್ಮ ಒಂದು ಭಾರತದಲ್ಲಿ ಬಹಳಷ್ಟು ಕಡೆಯಿಂದ ಒಂದು ಎಲೆಕ್ಷನ್ ನಡೀತು. ಸೊ ಆ ಒಂದು ರೀಸನ್ ಇಂದ ಟೈಮ್ ಟು ಟೈಮ್ ಒಂದು ನೋಟಿಫಿಕೇಶನ್ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಕ್ಕೆ ಸಾಧ್ಯವಾಗ್ಲಿಲ್ಲ. ಓಕೆನಾ, ಸೊ ಆ ಒಂದು ಉದ್ದೇಶದಿಂದ 2025 ನಾಳೆ ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ ಜನವರಿಯಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ನಂತರ 4 ಮತ್ತು 5 ತಿಂಗಳ ನಂತರ ಮತ್ತೊಂದು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಈ ರೀತಿ 2025ರಲ್ಲಿ 2ರಿಂದ 3 ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಓಕೆನಾ, ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ತಮ್ಮದು SLC ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಾವು ಈ ಬಾರಿ ತಾವು ಮಿಸ್ ಅನ್ನ ಮಾಡ್ಕೋಬೇಡಿ. ಕಾರಣ ಏನಂದ್ರೆ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ವೇಕೆನ್ಸಿ ತಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಮತ್ತೊಂದು ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ಅಪ್ಲೈ ಅನ್ನ ಮಾಡಬಹುದು. ನಂತರ ಮತ್ತೊಂದು ಒಂದು ನೋಟಿಫಿಕೇಶನ್ ಅಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಈ ರೀತಿಯಾಗಿ ತಾವು ಟ್ರೈ ಅನ್ನ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಖಂಡಿತವಾಗಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಓಕೆ, ಈ ಬಾರಿ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು 30,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಮೊದಲೇ ಒಂದು ನೋಟಿಫಿಕೇಶನ್ ಈ ಒಂದು 30,000 ಒಂದು ವೇಕೆನ್ಸಿಗಳನ್ನ ತಾವು ನೋಡಬಹುದು. ಓಕೆನಾ, ಬರ್ತಾ ಬರ್ತಾ ಸುಮಾರು ಒಂದು 40,000 ಮತ್ತು 30,000 ಈ ರೀತಿಯಾಗಿರುವಂತಹ ಒಂದು ಸೆಕೆಂಡ್ ಮತ್ತು ಥರ್ಡ್ ಒಂದು ನೋಟಿಫಿಕೇಶನ್ ಅಲ್ಲಿ ತಾವು ವೇಕೆನ್ಸಿಗಳನ್ನ ಅನೌನ್ಸ್ಮೆಂಟ್ ಅನ್ನ ನೋಡಬಹುದು. ಓಕೆ, ಒಂದು ವರ್ಷಕ್ಕೆ ಸುಮಾರು ಏನಿಲ್ಲ ಅದನ್ನು ಕೂಡ 80ರಿಂದ 90,000 ಒಂದು ವೇಕೆನ್ಸೀಸ್ ಗಳನ್ನ ಈ ಬಾರಿ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಇಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳನ್ನ ಯಾಕೆ ರಿಲೀಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಬಹಳಷ್ಟು ಗಳಿಂದ ಒಂದು ಹೊಸದಾಗಿರುವಂತಹ ಒಂದು ಬ್ರಾಂಚಸ್ ಗಳನ್ನ ಏನು ಒಂದು ನಿರ್ಮಾಣವಾಗ್ತಾ ಇದೆ. ಓಕೆನಾ, ಈ ಒಂದು ಡಿಪಾರ್ಟ್ಮೆಂಟ್ ಒಂದು ಹೊಸದಾಗಿರುವಂತಹ ಒಂದು ಡಿಜಿಟಲ್ ಆಗಿರುವಂತಹ ಒಂದು ಪ್ರತಿ ಒಂದು ವಿಲೇಜಸ್ ಸೈಡ್ ಅಲ್ಲಿ ಇದನ್ನ ಒಂದು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಂಡು ಬರ್ತಾ ಇದೆ. ಸೊ ಆ ಒಂದು ರೀಸನ್ ಇಂದ ಇಷ್ಟು ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆ, ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಕೇವಲ ಒಂದು SLC ಮಾತ್ರ ಇಲ್ಲಿ ಒಂದು ಪಾಸ್ ಔಟ್ ಆಗಿರ್ಬೇಕು. ಓಕೆನಾ, ಎಷ್ಟೇ ಒಂದು ಪರ್ಸೆಂಟೇಜ್ ಇರಲಿ ಅದು ಒಂದು ಮ್ಯಾಟರ್ ಆಗಲ್ಲ. ತಾವೇನಾದ್ರೂ ಕೇವಲ ಒಂದು SLC ಪಾಸ್ ಔಟ್ ಆಗಿದ್ರೆ ಮಾತ್ರ ತಾವು ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಿ. ಅದರಲ್ಲಿ ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಇರುತ್ತೆ. ಯಾಕೆ ಇಷ್ಟೊಂದು ಕಾಂಪಿಟೇಷನ್ ಇದೆ ಈ ಒಂದು ಏನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಈ ಒಂದು ವೇಕೆನ್ಸಿ ಅಲ್ಲಿ ಅಂದ್ರೆ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ನಿಮ್ಮ ಒಂದು ಡೈರೆಕ್ಟ್ ಆಗಿರುವಂತಹ ನಿಮ್ಮ ಒಂದು SLC ಒಂದು ಪರ್ಸೆಂಟೇಜ್ ಮೇಲೆ ಇಲ್ಲಿ ಒಂದು ಸೆಲೆಕ್ಷನ್ ನಡೀತಾ ಇದೆ. ಸೊ ಆ ಒಂದು ರೀಸನ್ ಇಂದ ಒಂದು ಕಾಂಪಿಟೇಷನ್ ಅನ್ನೋದು ಬಹಳ ಒಂದು ಜಾಸ್ತಿ ಆಗಿದೆ. ಓಕೆ, ಪ್ರತಿಯೊಬ್ಬರಿಗೂ 2025ರಲ್ಲಿ ಏನು ಒಂದು ನಾಳೆ ತಿಂಗಳು ಜನವರಿ ಲಾಸ್ಟ್ ವೀಕ್ ನಲ್ಲಿ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಡ್ತಾರೆ.
ಓಕೆನಾ. ಆ ಟೈಮ್ ನಲ್ಲಿ ನಾನು ಟೈಮ್ ಟು ಟೈಮ್ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ಪ್ರತಿಯೊಬ್ಬರು ಯಾರೆಲ್ಲ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರೆ ಇದರ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಪ್ರತಿಯೊಬ್ಬರ ಒಂದು ಡೌಟ್ ಇಲ್ಲಿ ಒಂದು ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಈಗ ಒಂದು ಮಾತಾಡಕ್ ಹೋದ್ರೆ ಈ ಒಂದು ವರ್ಷ 44,228 ಒಂದು ವೇಕೆನ್ಸಿಗಳಿಗೆ ಯಾರೆಲ್ಲ ಒಂದು ಅಪ್ಲೈ ಮಾಡಿದ್ರೆ ಇದರ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಏನಾದ್ರೂ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ 99% ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡ್ತಾರೆ. ಕಾರಣ ಏನಂದ್ರೆ ನೋಡಿ, ಈ ಒಂದು ವೇಕೆನ್ಸಿ ಏನಿದೆ ಇದು ಆಲ್ಮೋಸ್ಟ್ ಡಿಸೆಂಬರ್ 31ನೇ ತಾರೀಕು ಒಳಗಡೆ ಇದು ಒಂದು ಕ್ಲೋಸ್ ಆಗಬೇಕು, ಒಂದು ಪ್ರೋಸೆಸ್ ಅನ್ನೋದು ಒಂದು ಕಂಪ್ಲೀಟ್ ಆಗಿ ಮತ್ತೊಂದು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಬೇಕು. ಸೊ ಆ ಒಂದು ಉದ್ದೇಶದಿಂದ ಒಂದು 2 ರಿಂದ 3 ದಿನದಲ್ಲಿ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಖಂಡಿತವಾಗಿ ಇಲ್ಲಿ ರಿಲೀಸ್ ಅನ್ನ ಮಾಡೇ ಮಾಡ್ತಾರೆ. ಓಕೆ, ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ 19 ಆಗಸ್ಟ್ ಅಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ರಿ. ನಂತರ ಸೆಕೆಂಡ್ ಮೆರಿಟ್ ಲಿಸ್ಟ್ 17 ಸೆಪ್ಟೆಂಬರ್ ಗೆ ರಿಲೀಸ್ ಅನ್ನ ಮಾಡಿದ್ರಿ. ಸುಮಾರು ಏನು ಒಂದು 28 ದಿನ ಒಂದು ಗ್ಯಾಪ್ ಅನ್ನ ತಗೊಂಡು ಅಂದ್ರೆ ಒಂದು ತಿಂಗಳ ಆದ ನಂತರ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಿಬಿಟ್ರಿ. ನಂತರ ಥರ್ಡ್ ಮೆರಿಟ್ ಲಿಸ್ಟ್ 19th ಅಕ್ಟೋಬರ್ ರಿಲೀಸ್ ಅನ್ನ ಮಾಡಿದ್ರಿ. ಇದು ಕೂಡ ಕೇವಲ 28 ದಿನ ಒಂದು ಗ್ಯಾಪ್ ಅನ್ನ ತಗೊಂಡು ಈ ಒಂದು ಥರ್ಡ್ ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಿಬಿಟ್ರಿ. ಮತ್ತೆ 4th ಮೆರಿಟ್ ಲಿಸ್ಟ್ 12th ನವೆಂಬರ್, ಇದು ಒಂದು ಕೇವಲ 23 ದಿನದ ಒಂದು ಗ್ಯಾಪ್ ಅನ್ನ ತಗೊಂಡು ಈ ಒಂದು 4th ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡಿಬಿಟ್ಟಿ. ನಂತರ 5th ಮೆರಿಟ್ ಲಿಸ್ಟ್ 5th ಡಿಸೆಂಬರ್ ಗೆ ರಿಲೀಸ್ ಅನ್ನ ಮಾಡಿದ್ರೆ ಕೇವಲ 23 ದಿನ ಒಂದು ಟೈಮ್ ಅನ್ನ ಮಾತ್ರ ಇಲ್ಲಿ ಒಂದು ತಗೊಂಡು. ಈಗ ಒಂದು 6th ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಡಿಸೆಂಬರ್ 29 ಅಥವಾ ಒಂದು 31ನೇ ತಾರೀಕು ಒಳಗಡೆ ತಾವು ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ನೋಡಬಹುದು. ಏನಾದ್ರೂ ಒಂದು 7th ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ 100% ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಲ್ಲ. ಮಾಡಿದ್ರೆ ಈ ಒಂದು 6th ಮೆರಿಟ್ ಲಿಸ್ಟ್ ಇಲ್ಲಿ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು 6th ಮೆರಿಟ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಸಪೋಸ್ ಏನಾದ್ರೂ ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಮತ್ತು ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಇನ್ನೂ ಒಂದು 50 ರಿಂದ 100 ಒಂದು ವೇಕೆನ್ಸಿಗಳು ಖಾಲಿ ಇದಾವೆ ಮತ್ತು ಬೇರೆ ಬೇರೆ ಒಂದು ಸ್ಟೇಟ್ ನಲ್ಲಿ ಕೂಡ ಏನು ಕೆಲವೊಂದು ವೇಕೆನ್ಸಿಗಳು ಖಾಲಿ ಆಗಿದಾವೆ. ಸೊ ಅದರಲ್ಲೇ ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಏನು ಅನೌನ್ಸ್ಮೆಂಟ್ ಅನ್ನ ಮಾಡಿದಿರಾ ಈ ಒಂದು ವೇಕೆನ್ಸಿ ಆ ಒಂದು ಪ್ರೋಸೆಸ್ ಅನ್ನ ಏನು ಒಂದು ಕ್ಲೋಸ್ ಅನ್ನ ಮಾಡಿಬಿಟ್ರಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಸಿಂಪಲ್ ಆಗಿ ಈ ಒಂದು 6th ಮೆರಿಟ್ ಲಿಸ್ಟ್ ಅಲ್ಲಿ ಮಿಕ್ಕಿರುವಂತಹ ಎಲ್ಲಾ ಒಂದು ಕ್ಯಾಂಡಿಡೇಟ್ ಗಳ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಏನು ಜನವರಿಯಲ್ಲಿ ಸುಮಾರು 30,000 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದರ ಒಂದು ಜೊತೆಯಲ್ಲೇ ಆಡ್ ಅನ್ನ ಮಾಡಿ ಒಂದು ಹೊಸದಾಗಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಸಪೋಸ್ ಅನ್ಕೊಳ್ಳಿ ನಮ್ಮ ಒಂದು ಸರ್ಕಲ್ ಅಲ್ಲಿ ಸುಮಾರು 50 ಒಂದು ವೇಕೆನ್ಸಿಗಳು ಖಾಲಿ ಆಗಿದಾವೆ. ಸೊ ಆ ಒಂದು 50 ಒಂದು ವೇಕೆನ್ಸಿಗಳು ಏನ್ ಮಾಡ್ತಾರೆ, ಈ 50 ಪೋಸ್ಟ್ ಈ ಒಂದು 30,000 ಅಲ್ಲಿ ಆಡ್ ಅನ್ನ ಮಾಡಿಬಿಡ್ತಾರೆ. ಬೇರೆ ಬೇರೆ ಒಂದು ಸ್ಟೇಟ್ ನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಅಥವಾ ಒಂದು ಪೋಸ್ಟ್ ಗಳು ಖಾಲಿ ಆಗಿದಾವೆ ಆ ಎಲ್ಲಾ ಒಂದು ಪೋಸ್ಟ್ ಅನ್ನ ಸೇಮ್ ಆಗಿರುವಂತಹ ಒಂದು ಸ್ಟೇಟ್ ನಲ್ಲಿ ಆಡ್ ಅನ್ನ ಮಾಡಿ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಏನು ಒಂದು ಡಿಕ್ಲೇರ್ ಅನ್ನ ಮಾಡಿಬಿಡ್ತಾರೆ, ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಡ್ತಾರೆ. ಸಿಂಪಲ್ ಆಗಿ ಈ ರೀತಿಯಾಗಿರುವಂತಹ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡುವಂತಹ ಒಂದು ಪ್ರೋಸೆಸ್ ಅನ್ನ ಈ ರೀತಿ ಒಂದು ಫಾಲೋ ಅನ್ನ ಮಾಡಿಬಿಡ್ತಾರೆ. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, 2025 ನಾಳೆ ತಿಂಗಳಲ್ಲಿ ಏನೋ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಯಾರು ಕೂಡ ತಪ್ಪದೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ನನ್ನ ಕಡೆ ಎಷ್ಟೇ ಒಂದು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ. ಓಕೆನಾ, ಟೈಮ್ ಟು ಟೈಮ್ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಓಕೆನಾ, ಪ್ರತಿ ಒಂದು ರೀತಿಯಲ್ಲಿ ನಾನು ಸಪೋರ್ಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ ಒಂದು ಉದ್ದೇಶದಿಂದ ಹೇಳ್ತಿದ್ದೀನಿ, ತಮ್ಮದು 60% ಆಗಲಿ 70% ಆಗಲಿ 80% ಆಗಲಿ ಪ್ರತಿಯೊಬ್ಬರು ತಾವು ಈ ಬಾರಿ ಅಪ್ಲೈ ಅನ್ನ ಮಾಡಿ. ಇಲ್ಲಿ ತಮ್ಮ ಒಂದು ಮಾರ್ಕ್ಸ್ ಡಿಪೆಂಡ್ ಆಗಲ್ಲ, ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ ಅಲ್ಲಿ ಆಲ್ರೆಡಿ ಅಪ್ಲೈ ಮಾಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳ ಒಂದು ಮಾರ್ಕ್ಸ್ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುವಂತಹ ಮತ್ತು ಕಟ್ ಆಫ್ ನಿಲ್ಲುವಂತಹ ಒಂದು ಬಹಳಷ್ಟು ಒಂದು ಚಾನ್ಸ್ ಇದಾವೆ. ಮಿಸ್ ಅನ್ನ ಮಾಡ್ದಿರಾ ಪ್ರತಿಯೊಬ್ಬರು ಈ ಬಾರಿ ಚಾಚು ತಪ್ಪದೆ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇದನ್ನ ಬಿಟ್ಟು ತಮಗೆ ಏನಾದ್ರೂ ಒಂದು ಡೌಟ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ರಿಪ್ಲೈ ಅನ್ನ ಕೊಡ್ತೀನಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.